ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ತಡ ಮಾಡೋದು ಬೇಡ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನೇರವಾಗಿರುವಂಥ ಪ್ರಶ್ನೆ, ಈ ಶಂಖನಾದದ ಉಪಯೋಗ ಏನು, ಯಾಕೆ ನಾವು ಮಾಡಬೇಕು, ಇದರ ಮಹತ್ವ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಎಂತ ಈ ಶಂಖ ಇವತ್ತು ಸಂಖ್ಯೆ ಏನು ಶಂಖ ಇವತ್ತು ಶಂಖೆ ಯಾಕೆ ತೊಗೊಂಡ್ರೆ ಅಂದರೆ ಇದು ಕೇಳದೇ ಇರುವಂಥ ಪ್ರಶ್ನೆಗಳು ಹುಡುಕ್ತಾ ಇದ್ದೀನಿ ಗುರುಗಳು, ಯಾವ್ದು ಕೇಳಬೇಕು. ಯಾಕಂದರೆ ಈಗ ಸಾಕಷ್ಟು ಕೇಳಿರುವಂಥ ಪ್ರಶ್ನೆಗಳನ್ನೇ ಕೇಳಿದ್ರೆ ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಬೇಜಾರಾಗುತ್ತೆ. ಅದಕ್ಕೆ ಇನ್ನಷ್ಟು ಎಲ್ಲೋ ಒಂದು ಕಡೆ ಇನೋವೇಟಿವ್ ಆಗಿ ಕ್ವಶನ್ಸ್ನ ತೆಗಿತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಶಂಖನಾದ ಇದೆಯಲ್ಲ, ಅರ್ಜುನ ಮಾಡ್ತಾನೆ, ಕೃಷ್ಣ ಮಾಡ್ತಾನೆ, ಪಾಂಚಜನ್ಯ ಅಂತಾರೆ ಅದನ್ನು. ಮನೆಯಲ್ಲಿ ಏನಾದರೂ ಶಂಖವನ್ನು ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂತಂದರೆ, ಈಗ ಶಂಖದಿಂದ ತೀರ್ಥ ಬಂದ್ರನೆ ಅಂತ ಹೇಳ್ತಿರಲ್ಲ, ಅವ್ರು ಹೇಳಿದ್ರೇ ಮಾಡೋದು. ಇದು ಶಂಖಕ್ಕೆ ಬಹಳ ಮಹತ್ವ ಇದೆ. ಅವೆಲ್ಲವೂ ಕೂಡ ಈ ಸಮುದ್ರ ಮಥನ ಮಾಡುವಾಗ ಉಟ್ಕೊಂಡಿದ್ವವು. ಶಂಖ, ಕಾಮಧೇನು, ಕಲ್ಪವೃಕ್ಷ, ಲಕ್ಷ್ಮಿ, ದಧಿ ಇವೆಲ್ಲವೂ ಕೂಡ ಬಹಳ ಖುಷಿಯಿಂದ ಈ ಪದಾರ್ಥಗಳು ಬಂದದ್ದರಿಂದ ಸಂತೋಷವಾಗಿ ನೀವು ಅದನ್ನು ಬರಮಾಡ್ಕೊಳ್ತೀನಿ ಅಂತಂದರೆ, ಆ ಶಂಖನಾದದಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಶ್ವಾಸಕೋಶಗಳಿದಾವಲ್ಲ ಬಲಪಡಿಸ್ತವೆ, ಬಲವಾಗ್ತಕ್ಕಂಥದ್ದು. ನಿಮ್ಮ ಶ್ವಾಸಕೋಶ ಏನಾದರೂ ತೊಂದರೆ ಇದೆ ಅಂತ ಡಾಕ್ಟ್ರ್ ಹೇಳಿದರೆ, ಶಂಖನಾದ ಮಾಡ್ತಾ ಇದ್ದಷ್ಟು ನೀವು ಹೆಲ್ತಿ ಪರ್ಸನ್ ಆಗ್ತೀರಿ. ಇನ್ನು ಆ ಒಂದು ಶಂಖವನ್ನು ಮನೆಯಲ್ಲಿ ಇಟ್ಟು ಗಂಧ ಪುಷ್ಪಾಕ್ಷತೆಗಳಿಂದ ಪೂಜಿಸೋದೇ ಆದರೆ ಮಹಾಲಕ್ಷ್ಮಿಗೆ ವೆಲ್ಕಮ್ ಹೇಳಿದಾಗ್ತಕ್ಕಂತಹದ್ದು. ಇನ್ನು ಮನೇಲಿರ್ತಕ್ಕಂಥದ್ದು ಒಟ್ಟಾರೆ ವಾಸ್ತು ದೋಷಗಳು ಬಹಳ ಕಾಡ್ತಾ ಇದೆ ನಮ್ಮನ್ನು. ದೊಡ್ಡವರು ಮಾಡಿರೋ ಮನೆ, ಹಿರಿಯರು ಮಾಡಿರ್ತಕ್ಕಂತಹ ಮನೆ ಇದು ಅನ್ನೋದಾದರೆ, ಈ ದೋಷಗಳನ್ನು ಈ ಗೋಡೆ ಹೊಡೆದು ಆ ಗೋಡೆ ಹೊಡೆದು ಮಾಡೋಕ್ಕಾಗಲ್ಲ ಅಂತಂದರೆ, ಒಂದೇ ಒಂದು ಶಂಖವನ್ನು ತಂದು ನೀವು ಮನೇಲಿ ಇಟ್ಕೊಂಡ್ರೆ, ಎಡಮುರಿ ಶಂಖವನ್ನು ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ವಾಸ್ತು ದೋಷಗಳಿಂದ ಹೊರಗೆ ಬರ್ತೀರಿ, ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತೀರಿ. ಇನ್ನು ಮಕ್ಕಳು, ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಪ್ರಗತಿ ಆಗಬೇಕು ಅಂತಂದರೆ ಬಹುಶಃ ಆ ಶಂಖಕ್ಕೆ 9 ದಿನಗಳ ಕಾಲ ಅಭಿಷೇಕ ಮಾಡಿ, ಯಾವ ಮಗು ವಿದ್ಯೆಯಲ್ಲಿ ಹಿಂದುಳಿದಿರುತ್ತೋ ಆ ಮಗುವಿಗೆ ಆ ಶಂಖದಿಂದ ತುಪ್ಪ ಮತ್ತು ಜೇನುತುಪ್ಪ ಎರಡೂ ಮಿಶ್ರಣ ಮಾಡಿ ನಾಲಿಗೆಗೆ ಆ ಮಗುವಿಗೆ 1-2 ಹನಿ ಆ ಶಂಖದಿಂದ ಹಾಕುವಂಥದ್ದನ್ನು ಮಾಡಿದ್ರೆ ಅತ್ಯಂತ ಶೀಘ್ರವಾಗಿ ಅವರ ಮೆಮೊರಿ ಪವರ್ ರೈಸ್ ಆಗ್ತಕ್ಕಂಥದ್ದು. ಶಂಖದಿಂದ ಬಂದ ತೀರ್ಥ ಅಂತ ಇದನ್ನು ಕರೀತಾರೆ. ಅದಕ್ಕಾಗಿ ಶಂಖಕ್ಕೆ ಇನ್ನೂ ಬಹಳಷ್ಟಿದೆ. ಶಂಖದ ಮಹತ್ವ ಅಷ್ಟಿಷ್ಟಲ್ಲ, ವಿಜಯದ ಪತಾಕೆಯನ್ನು ಕೊಡ್ತಕ್ಕಂಥದ್ದು ಶಂಖಕ್ಕೆ ಇರುತ್ತೆ. ಅಂತಹ ಮಹತ್ವವನ್ನು ಪಡೆದುಕೊಳ್ಬೇಕಾದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಶಂಖ ಇರಬೇಕು. ಇನ್ನು ಅದು ಪಂಚಕೂಟಿಮೆ ಅಂತ ಬರ್ತಾ ಇದೆಯಲ್ಲ, ಅಂಥ ಕಡೆಯೆಲ್ಲ ಶಂಖಗಳನ್ನು ಇಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಶಂಖಗಳಿಂದ ಅರ್ಚನೆ ನಡೆಯುತ್ತೆ. ಆ ಶಂಖದಿಂದಲೇ ಪೂಜೆ ಮಾಡ್ತಕ್ಕಂಥದ್ದಿರುತ್ತೆ, ಆ ಶಂಖದಿಂದಲೇ ಅರ್ಚಿಸ್ತಕ್ಕಂಥದ್ದಿರುತ್ತೆ. ಅಂತಹ ಪೂಜೆಯನ್ನು ಯಾರು ನೋಡ್ತಿರೋ ಬಹುಶಃ ದಿಗ್ವಿಜಯೀ ಭವ, ಸರ್ವಕಾರ್ಯೇಷು ವಿಜಯೀ ಭವ. ಎಲ್ಲಿ ಶಂಖನಾದ ಇದೆಯೋ ಅಲ್ಲಿ ಭೂತ, ಪ್ರೇತ, ಪಿಶಾಚಿ, ಶಾಕಿನಿ, ಢಾಕಿನಿ, ಉಚ್ಚಾಟಯ ತೊಲಗುತ್ತೋ ಅಂತಲೇ ಅರ್ಥ. ಎಲ್ಲಿ ಶಂಖನಾದ ಇದೆಯೋ ಅಲ್ಲಿ ನಿಮ್ಮ ಕಲಹಗಳಿಗೆ ಜಾಗವಿಲ್ಲ. ಎಲ್ಲಿ ಶಂಖನಾದ ಇದೆಯೋ ಅಲ್ಲಿ ಭೂತಗಳಿಗೆ ಜಾಗವಿಲ್ಲ. ಎಲ್ಲಿ ಶಂಖನಾದವಿದೆಯೋ ಅಲ್ಲಿ ದಾರಿದ್ರ್ಯಕ್ಕೆ ಜಾಗವಿಲ್ಲ. ಎಲ್ಲಿ ಶಂಖನಾದವಿದೆಯೋ ಅಲ್ಲಿ ನಿಮ್ಮಲ್ಲಾಗ್ತಕ್ಕಂತಹದ್ದು ತುಂಬ ಈರ್ಷ್ಯೆ, ಅಸೂಯೆಗಳಿಗೆ ಜಾಗವಿಲ್ಲ. ಈ ರೀತಿ ಬೇಕಾದಷ್ಟಿದೆ. ಒಂದು ಶಂಖವನ್ನು ನೀವು ಪ್ರತಿನಿತ್ಯ ತೊಳೆದು ಬಿಟ್ಟು ಧೂಪ, ದೀಪ, ನೈವೇದ್ಯ, ನೀರಾಜನ ಮಾಡ್ತಾ ಇದ್ದೇನೆ ಅಂತಂದರೆ ತೋರಿಸಿ ನೋಡೋಣ. ಎಷ್ಟು ಶಂಖ, ಎಷ್ಟು ಬಿಳಿಯ ವರ್ಣ, ಶ್ವೇತವರ್ಣ, ಹಾಗೆ ನಿಮ್ಮಲ್ಲಿ ಒಂದು ಬ್ಲಾಕ್ ಡಾಟ್ ಇರೋದಿಲ್ಲ. ಶಂಖವನ್ನು ಪೂಜೆ ಮಾಡಿ ಪ್ರತಿನಿತ್ಯ ಬೆಳಗ್ಗೆ 1 ಬಾರಿ ಶಂಖನಾದ, ಸಂಜೆ 1 ಬಾರಿ ಶಂಖನಾದವನ್ನು ಮಾಡ್ತೀನಿ ಅಂತಂದರೆ ಅದು ಒಂದು ರೀತಿಯ ವೈಬ್ರೇಷನ್ ಹೇಗಿರುತ್ತೆ ಅಂತಂದರೆ ಪಾಸಿಟಿವ್ ವೈಬ್ರೇಷನ್. ಅಷ್ಟು ಅದ್ಭುತವಾಗಿರುತ್ತೆ, ಅಮೋಘವಾಗಿರುತ್ತೆ. ನಿಮ್ಮ ಮನೆಗೆ ಪೂರ್ಣವಾಗಿ ಹೇಗೆ ಅಂತಂದರೆ ಒಂದು ಹಾರ, ಒಂದು ಕಾಂಪೌಂಡ್ ಹಾಕಿದಾಗೆ ಶಂಖನಾದ ದುಷ್ಟಶಕ್ತಿಗಳಿಂದ, ದುಷ್ಟರಿಂದ, ದುಷ್ಪೀಡಿಗಳಿಂದ ಆ ಒಂದು ಹಾರ ಹಾಕದ ಹಾಗೆ ಆ ಮನೆನ ಕವರ್ ಮಾಡುತ್ತೆ. 1 ಬಾರಿ ಮಾಡೋ ಶಂಖನಾದಿಂದ ಬೆಳಗ್ಗೆ 1 ಸಲ, ಸಂಜೆ 1 ಸಲ ಪೂಜೆ ಮಾಡಿರ್ತಕ್ಕ ಶಂಖವನ್ನು ತೆಗೆದುಕೊಳ್ತಾ ನಾದವನ್ನು ಮಾಡಿ ನೋಡಿ. ಆಗ್ತಕ್ಕಂತಹದ್ದು ನಿಮ್ಮ ಮನೆಗೆ ಬರೋ ಶಕ್ತಿಯನ್ನು ನೀವೇ ಗಮನಿಸ್ತೀರಿ. ಖಂಡಿತ ಗುರುಗಳೇ, ಶಂಖನಾದದಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಒಂದು ರೀತಿಯಾಗಿರುವಂಥ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಂದರೆ, ಜೊತೆಗೆ ಇರುವಂಥ ಸಮಸ್ಯೆಗಳನ್ನು ದೂರ ಹೋಗ್ಲಾಡಿಸುತ್ತೆ ಅಂತಂದರೆ ಇದಕ್ಕಿಂತ ಇನ್ನೇನು ಬೇಡ ಅಂತಲೇ ಹೇಳ್ಬೋದು. ಶಂಖನಾದದ ಮಹತ್ವವನ್ನು ತಿಳಿಸ್ಕೊಟ್ರಿ ಇವತ್ತಿನ ವಿಡಿಯೋನಲ್ಲಿ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳು. ಹರೇ ಶ್ರೀನಿವಾಸ. ನನಗಂತೂ ಖಂಡಿತ ಈ ವಿಚಾರದ ಬಗ್ಗೆ ಗೊತ್ತಿರಲಿಲ್ಲ. ನಮಗೆ ಗುರುಗಳು ಸರಳವಾಗಿರುವಂಥ ಪರಿಹಾರಗಳಾಗಿರ್ಬೋದು ಅಥವಾ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ
ಬರಬೇಕು ಅಂದರೆ ಏನು ಮಾಡಬೇಕು, ಇನ್ನು ಇವತ್ತಿನ ವಿಡಿಯೋನಲ್ಲಿ ಶಂಖನಾದದ ಮಹತ್ವ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.